ಯಾವ ರೀತಿಯಾಗಿ ಭಾರತ ಯಾವ ಅಸ್ತ್ರಗಳನ್ನ ಬಳಕೆಯನ್ನ ಮಾಡಿದೀವಿ ಈ ಅಸ್ತ್ರಗಳ ವಿಚಾರದಲ್ಲಿ ನಮಗೆ ಈಗಲ್ಲ ರಾಮಾಯಣ ಮಹಾಭಾರತದಲ್ಲೂ ಕೂಡ ಇದೆ. ಅವರು ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತೀವಿ, ನಾವು ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತೀವಿ ಅಂತ. ಚೀನಾ ನಿರ್ಮಿತ ಪಾಕ ಶಸ್ತ್ರಾಸ್ತ್ರಗಳನ್ನ ಭಾರತದ ಬ್ರಹ್ಮಾಸ್ತ್ರಗಳು ಧ್ವಂಸಗೊಳಿಸಿದೆ. ಇಲ್ಲ ರೀ, ನಮ್ಮ ಹತ್ರ ಇರುವಂಥದ್ದು ಈಗ ಬಳಕೆ ಮಾಡೋದು ಬ್ರಹ್ಮಾಸ್ತ್ರಗಳಲ್ಲ, ಇವೆಲ್ಲ ಜಸ್ಟ್ ಸ್ಯಾಂಪಲ್ ತೋರಿಸಿರೋದಷ್ಟೇ. ನಮ್ಮ ಹತ್ರ ಇರುವಂಥದ್ದು ಬಹಳ ದೊಡ್ಡ ಬ್ರಹ್ಮಾಸ್ತ್ರಗಳಿದೆ. S-400 ಇಸ್ ಓಕೆ, ಅದಕ್ಕಿಂತಲೂ ಈಗ ಅಪ್ಗ್ರೇಡ್ ಆಗ್ತಾ ಇದೆ. ಇನ್ನೂ ಒಂದು ಆ ಅಪ್ಗ್ರೇಡ್ ಆದ ನಂತರ ಅದರ ರೇಂಜ್ ಇನ್ನೂ ಟಾಪಲ್ಲಿದೆ, ಅದು ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಅದು ಇನ್ನೂ ಆ್ಯಡ್ ಆಗಿಲ್ಲ, ಅದು ಇನ್ ಸರ್ವಿಸಲ್ಲಿ ಬಂದಿಲ್ಲ, ಅದು ಸರ್ವಿಸಿಗೆ ಬರಬೇಕಾಗಿದೆ. ಅದು ಇನ್ನೂ ಕೂಡ ಹಂತದಲ್ಲಿದೆ. ಅದರ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈಗ S-400 ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಹಗಲಿರುಳು ಭಾರತದ ರಕ್ಷಾ ಕವಚವಾಗಿದೆ ಈ ಎಲ್ಲ ಅಸ್ತ್ರಗಳು. ಪಾಕಿಸ್ತಾನದ ಒಂದು ಡ್ರೋನ್ ಮಿಸೈಲ್ ಅನ್ನ ಕೂಡ ಬಿಟ್ಟಿಲ್ಲ ಭಾರತ. ಒಂದು ಡ್ರೋನ್ ಕೂಡ ಒಳಗಡೆಗೆ ಬಂದು ಬ್ಲಾಸ್ಟ್ ಆಗಿ ನಮಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಮಾಡಿಲ್ಲ. ದುಸ್ಸಾಹಸಕ್ಕೆ ಮುಂದಾಗಿರುವಂಥ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನಮ್ಮ ಶಸ್ತ್ರಾಸ್ತ್ರಗಳು ಕೂಡ ಕೊಟ್ಟಿವೆ. ರಫೇಲ್ ಫೈಟರ್ ಜೆಟ್ಟು, ಆಕಾಶು, S-400 ಸುದರ್ಶನ ಚಕ್ರ, ನಾಗಾಸ್ತ್ರ, ಕಾಮಿಕಾಜ್ ಡ್ರೋನು, ಇವೆಲ್ಲವೂ ಕೂಡ ಹೇಗೆ ಬಳಕೆ ಮಾಡಿದ್ದೀವಿ, ಯಾವ ರೀತಿಯಾಗಿ ಬಳಕೆ ಮಾಡಿದ್ದೀವಿ. ಆಮೇಲೆ ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದರೆ, ಅಸ್ತ್ರಗಳಿದ್ದರೆ ಶಸ್ತ್ರಾಸ್ತ್ರಗಳಿದ್ದು ಪ್ರಯೋಜನ ಇಲ್ಲ. ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ, ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಅದು ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಮ್ಮ ಸೇನೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅಲ್ಲಿರುವಂಥ ಟ್ರೈನಿಂಗ್ ಕೂಡ ಹಾಗೇ ಇದೆ. ನನ್ನ ಸಹೋದ್ಯೋಗಿ ಈಗ ಮಮತಾ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಮತಾ, ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಪ್ರಯೋಜನ ಇಲ್ಲ. ನಮಗೆ ರಾಮಾಯಣ ಮಹಾಭಾರತದಿಂದಲೂ ಕೂಡ ನಮಗೆ ಈ ಬಗ್ಗೆ ಗೊತ್ತಿದೆ, ಯಾವ ಅಸ್ತ್ರಗಳಿಗೆ ಯಾವುದನ್ನು ಪ್ರಯೋಗ ಮಾಡಬೇಕು ಹೇಗೆ ಅಂತೇಳಿ. ಏಕಾಏಕಿಯಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಿಲ್ಲ. ಭಾರತವು ಕೂಡ ಅಷ್ಟೇ. ಈಗ ಬಳಕೆ ಮಾಡಿರುವಂಥದ್ದು ಸ್ಯಾಂಪಲ್ ಅಷ್ಟೇ. ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೊಡೆಯೋದಾದರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ ಆ ರೀತಿಯಲ್ಲಿ. ಆಮೇಲೆ ಆಕಾಶ್ ಬಗ್ಗೆಯೂ ಕೂಡ ಹೇಳ್ತಾ ಇದ್ವಿ. ಆಕಾಶದಲ್ಲಿ ಯಾವ ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡಬೇಕು. ಅದರಲ್ಲಿ Mark 1 ಬರುತ್ತೆ, ಆಕಾಶ್ 1S ಬರುತ್ತೆ, ಜೊತೆಗೆ ಆಕಾಶ್ ಪ್ರೈಮ್ ಬರುತ್ತೆ, ಆಕಾಶ್ NG ಬರುತ್ತೆ, ನ್ಯೂ ಜನರೇಷನ್. ಈಗ ಬಳಕೆ ಮಾಡ್ಕೊಂಡಿರುವಂಥದ್ದು ಯಾವುದು ಅನ್ನೋದು ಕೂಡ ಇನ್ನೂ ಅಪ್ಗ್ರೇಡ್ ಆಗಿ ಬರಬೇಕಾಗಿದೆ ಮಾಹಿತಿಗಳು. ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ಗಳಿದೆ ಈ ಶಸ್ತ್ರಾಸ್ತ್ರಗಳ ಬಗ್ಗೆ ಮಮತಾ? ಯೂಶಲಿ ಏನಾಗುತ್ತೆ ಅಂದರೆ ಅರುಣ್, ಯಾವ್ಯಾವ ವೆಪನ್ಸನ್ನು ನಾವು ಯೂಸ್ ಮಾಡಿದ್ದೀವಿ ಮತ್ತು ಯಾವ್ಯಾವ ಮಿಸೈಲ್ಸ್ಗಳನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ ಸ್ವರ್ಗವನ್ನು ತೋರಿಸೋದಕ್ಕೆ ಅನ್ನೋದನ್ನು ಹೇಳಲ್ಲ ಸೇನೆ. ಯಾವಾಗಲೂ ಅದನ್ನು ಸೀಕ್ರೆಸಿಯನ್ನು ಮೇಂಟೈನ್ ಮಾಡುತ್ತೆ. ಬಟ್ ಒಂದು ಅಂದಾಜು ಸಿಗುತ್ತೆ ಅಷ್ಟೇ ನಮಗೆ. ಅದರದ್ದು ಡೆಬ್ರೀಸ್ ಅಂತ ಏನು ಹೇಳ್ತೀವಿ, ಅವಶೇಷಗಳು ಅಂತ ಏನು ಹೇಳ್ತೀವಿ, ಅದನ್ನು ಪಾಕಿಸ್ತಾನನೇ ಜನರಿಗೆ ತೋರಿಸ್ತದೆ. ನೋಡಿ, ಇದನ್ನು ಯೂಸ್ ಮಾಡಿದ್ರು, ಅದನ್ನು ಯೂಸ್ ಮಾಡಿದ್ರು. ಆಗ ನಮಗೆ ಗೊತ್ತಾಗ್ತಾ ಇದೆ, ಓಕೆ ಇಲ್ಲಿ ಹರಪ್ ಡ್ರೋನ್ಗಳನ್ನು ಯೂಸ್ ಮಾಡಿದ್ರು, ಓಕೆ ಇಲ್ಲಿ ಆಕಾಶ್ ಮಿಸೈಲ್ಗಳನ್ನು ಯೂಸ್ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಇರೋದು ಜನ ಕೊಡ್ತಾ ಇರುವಂತಹ ಸಾಕ್ಷ್ಯ ಮತ್ತೆ ಅಲ್ಲಲ್ಲಿ ಸಿಗ್ತಾ ಇರುವಂತಹ ಸಾಕ್ಷ್ಯದಿಂದ. ಸದ್ಯಕ್ಕೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಾಲ್ಪ್ ಅನ್ನು ಯೂಸ್ ಮಾಡಿದ್ವಿ, ಹ್ಯಾಮರ್ ಅನ್ನು ಯೂಸ್ ಮಾಡಿದ್ವಿ. ಲಾಂಗ್ ರೇಂಜ್ ಬಾಂಬ್ಗಳನ್ನು ಏನಾದರೂ ನಾವು ಯೂಸ್ ಮಾಡಿದ್ರೆ ಅಡಿಯಿಂದ ಮುಡಿ ತನಕ ಪಾಕಿಸ್ತಾನಕ್ಕೆ ಮುಟ್ನೋಡ್ಕೊಳ್ಳೋ ರೀತಿ ಒದೆಯನ್ನಂತೂ ಕೊಡೋದು ನಿಶ್ಚಿತ ಅನ್ನೋದನ್ನ ಈಗಾಗಲೇ ನಾವು ತೋರಿಸ್ಬಿಟ್ಟಿದ್ದೀವಿ. ಸ್ಕಾಲ್ಪು, ಹ್ಯಾಮರು, ಆಕಾಶು ಜೊತೆಗೆ ಒಂದು 10 ರಿಂದ 15 ರೀತಿಯಾದಂತಹ ಕ್ಷಿಪಣಿಗಳನ್ನು, ಅಂದರೆ ಯೂಶಲಿ ನಾವು ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಏನು ನೋಡ್ತೀವಿ, ನಾವು ಇದನ್ನಿಟ್ಟಿದ್ದೀವಿ ಅದನ್ನಿಟ್ಟಿದ್ದೀವಿ ಅಂತ ಏನು ತೋರಿಸ್ತೀವಲ್ಲ, ಸೊ ಅಲ್ಲಿ ತೋರಿಸ್ತೇ ಇರುವಂತಹ ಕೆಲ ಅಪ್ಡೇಟೆಡ್ ಟೆಕ್ನಾಲಜಿಯ ಡಿವೈಸ್ಗಳನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ಕನ್ಫ್ಯೂಸ್ ಆಗ್ತಿರೋದು ಅಲ್ಲಿನ ಜಾಮರ್ಗಳು. ಅಲ್ಲಿನ ಜಾಮರ್ಗಳು ಎಷ್ಟರ ಮಟ್ಟಿಗೆ ಜಾಮ್ ಆಗಿದೆ ಅಂದರೆ, ಬ್ರೆಡ್ಗೆ ಬೇಕಾದರೆ ನಾವು ನಂಚ್ಕೊಂಡು ತಿನ್ಬೋದು ಜಾಮ್ ರೀತಿಯಲ್ಲಿ. ಆ ರೀತಿ ಜಾಮ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಅನೇಕ ಅಪ್ಗ್ರೇಡೆಡ್ ಡಿವೈಸಸ್ ನಾವು ಯೂಸ್ ಮಾಡಿದ್ವಿ. ಇಸ್ರೇಲಿಂದ ಮೇಯ್ನ್ ಆಗಿ ನಾವು ಏನೇನು ತರಿಸ್ಕೊಂಡಿದ್ವಿ ಅಲ್ವಾ, ವೆಪನ್ಸ್ ಇರ್ಬೋದು ಅಥವಾ ಡ್ರೋನ್ಸ್ ಇರ್ಬೋದು, ವಿಪರೀತವಾಗಿ ಯೂಸೇಜ್ ಆಗ್ತಾ ಇದೆ. ಬಟ್ ನೆನಪಿರಲಿ, ನಾನು ಆಗಲೂ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡ್ತಿದ್ದೆ ನಿಮಗೆ, ಇದೆಲ್ಲವೂ ಕೂಡ ವೆರಿ ವೆರಿ ಕಾಸ್ಟ್ಲಿ. ಮೊದಲ ಹಂತದಲ್ಲೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಕಾಸ್ಟ್ಲಿ ವೆಪನ್ಸನ್ನು. ನಂತರದ ಸೆಕೆಂಡ್ ಅಕಸ್ಮಾತ್ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಮುಂದೇನು ಅನ್ನೋದು ಪ್ರಶ್ನೆ. ಈಗ ಇಸ್ರೇಲ್ಗಾಗಿದ್ದ ಸಮಸ್ಯೆ ಕೂಡ ಅಲ್ಲ ಅದೇನೆ. ಫಸ್ಟ್ 15 ಡೇಸ್ ಐರನ್ ಡೋಮ್ ಮೂಲಕ ಎಲ್ಲವನ್ನ ಚೀಪ್ ರಾಕೆಟ್ಸ್ನೆಲ್ಲ ಹೊಡೆದಾಕ್ಬಿಟ್ರು. ಬಟ್ ಅದಾದಮೇಲೆ ಲಾಂಗ್ ಡ್ಯೂರೇಷನ್ನ ವಾರ್ನಲ್ಲಿ ಸ್ವಲ್ಪ ಅದೆಲ್ಲೋ ಕೂಡ ಆ ವಾರ್ ಟೆಕ್ನಾಲಜಿ ಸ್ವಲ್ಪ ಎಲ್ಲೋ ಅವ್ರಿಗೆ ಹಿಂದೆಟಂತ ತರ್ತು. ಈಗಲೂ ಅದೇ ಆತಂಕ ಭಾರತಕ್ಕಿದೆ. ಬಟ್ ನಿಸ್ಸಂಶಯವಾಗಿ ಅದನ್ನೆಲ್ಲ ಎದುರಿಸುವಂತಹ ಕೆಪಾಸಿಟಿ ಭಾರತ ಸೇನೆ ಬಳಿ ಇದೆ. DRDO ನಿರಂತರವಾಗಿ ಈ ಕುರಿತು ಆಪರೇಷನ್ಸ್ ಅನ್ನು ಕೂಡ ಮಾಡ್ತಾ ಇದೆ ಅರುಣ್.